ಹಾಯ್ ಆಲ್, ಇದು ಸಂಡೇ ಮಾರ್ನಿಂಗ್. ಸಂಡೇ ಅಂದರೆ ಸ್ವಲ್ಪ ಎದ್ದೇಳೋದು ಲೇಟೇ ಆಗುತ್ತೆ. ಇವತ್ತು ಕೂಡ ಎದ್ದಿದ್ದು ಲೇಟ್ ಆಯಿತು. ಹಾಗಾಗಿ ಬ್ಲ್ಯಾಂಕೆಟ್ ಎಲ್ಲ ಮಡಚಿಟ್ಟು ನಮಗೂ ಬಚ್ಚಿ ಕೂಡ ಎದ್ದಿದ್ದ ಅಂತ ಅವನು ಕರ್ಕೊಂಡು ಬಂದೆ. ನಂತರ ಬಟ್ಟೆಗಳಿದ್ದು ಅಂಥೇಳಿ ಅವನ್ನ ವಾಶ್ಗೆ ಹಾಕೋಣ ಅಂತ ಬಟ್ಟೆ ವಾಶ್ಗೆ ಹಾಕಕ್ಕೆ ಬಂದೆ. ಬಟ್ಟೆನೆಲ್ಲ ವಾಶ್ಗೆ ಹಾಕಿದೆ. ಅಷ್ಟೊತ್ತಿಗೆ ಆಲ್ರೆಡಿ 8:30 ಆಗಿತ್ತು. ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ಯೂಶ್ವಲಿ ಸ್ಕೂಲ್ಗೆ ಹೋಗಬೇಕಾದ್ರೆ 8:30ಗೆಲ್ಲ ತಿಂಡಿ ತಿನ್ಕೊಳ್ತೀವಿ. ಇವತ್ತು 8:30 ಆದರೂ ಇನ್ನೂ ತಿಂಡಿನೇ ಸ್ಟಾರ್ಟ್ ಮಾಡಿರಲಿಲ್ಲ. ಸಂಡೇ ಅಂದ್ರೇ ಹಾಗೆ ಲೇಟು ಯಾವತ್ತೂ ಕೆಲಸಗಳು. ಇವತ್ತು ಹಾಗೆಯೇ ಅವನಿಗೂ ಕೂಡ ಫಸ್ಟು ಹೊಟ್ಟೆ ಹಸಿವಾಗ್ತಿರುತ್ತೆ ಅಂತ ಹೇಳಿಬಿಟ್ಟು ಹಾಲು ಕಾಯಿಸ್ಬಿಟ್ಟು ಅವ್ನಿಗೆ ಹಾಲು ಕೊಟ್ಟೋಣ ಅಂಥೇಳಿ ಹಾಲು ಕಾಯಕ್ಕಿಟ್ಟು ನಮಗೆ ನೀರನ್ನ ಕಾಯಕ್ಕಿಟ್ಟೆ ಕೆಟಲಲ್ಲಿ. ಇವತ್ತು ತಿಂಡಿಗೆ ಪೂರಿ ಮತ್ತು ಸಾಗು ಮಾಡ್ಕೊಳ್ಳೋಣ ಅಂಥೇಳಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಪೂರಿ ಹಿಟ್ಟನ್ನ ಕಲಸಿ ನಾದಿ ಎತ್ತಿಟ್ಕೊಂಡೆ. ಅವನಿಗೂ ಹಾಲು ಕಾದಿತ್ತು, ಅವನಿಗೂ ಹಾಲು ಕೊಟ್ಬಿಟ್ಟು ನಂತರ ಆಲ್ರೆಡಿ ನಾನು ಮಸಾಲೆಗೆ ಮತ್ತು ತರಕಾರಿನೆಲ್ಲ ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಮಸಾಲೆಗೆ ಅಂಥೇಳಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಎಣ್ಣೆಲಿ ಬಾಡಿಸ್ಕೊಂಡು ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಕಡಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡೆ. ನಂತರ ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ ವಿತ್ ಬಟಾಣಿನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಟೊಮೊಟೊ, ಅರಿಶಿನ, ಉಪ್ಪು ಇಷ್ಟು ಹಾಕಿ ನೀಟಾಗಿ ಬಾಡಿಸ್ಕೊಂಡು ಅದಕ್ಕೆ ಬೇಯಿಸ್ಕೊಂಡಿರುವಂತಹ ತರಕಾರಿನ ಹಾಕಿ ಒಂದು ಕುದಿ ಬಂದ ನಂತರ ಅದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಒಂದು 10 ಮಿನಿಟ್ಸು ಕುದಿಸ್ಕೊಂಡ್ರೆ ಸಾಗು ರೆಡಿ ಆಗುತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ ವೆಜಿಟೇಬಲ್ಸ್ನ ಬೇಯಿಸ್ಕೊಂಡಿರೋದ್ರಿಂದ ಒಂದು 10 ಮಿನಿಟ್ಸು ಹಸಿ ವಾಸನೆ ಮಸಾಲೆ ಹೋಗೋವರೆಗೆ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಪೂರಿನ ಲಟ್ಸಿಟ್ಟಿದ್ರು. ಹಾಗಾಗಿ ಒಂದು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಪೂರಿನೂ ಕೂಡ ನೀಟಾಗಿ ಎಲ್ಲ ಬೇಯಿಸ್ಕೊಂಡು ಎತ್ತಿಟ್ಕೊಂಡೆ. ನನ್ನ ಮಗಳು ಬೇರೆ ಹೊಟ್ಟೆ ಹಸ್ವು ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಅವಳಿಗೆ ಫಸ್ಟ್ ತಿಂಡಿನ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅವಳನ್ನೂ ಕರೆದ್ಬಿಟ್ಟು ತಿಂಡಿನ ಕೊಟ್ಟೆ. ನಾವು ಕೂಡ ತಿಂಡಿ ತಿನ್ನೋಣ ಅಂಥೇಳಿ ಅವಳು ಕೊಟ್ಟಾದ ನಂತರ ನಾವು ಎಲ್ಲರಿಗೂ ಸರ್ವ್ ಮಾಡಿದೆ. ಸಂಡೇ ಅಂತೂ ತಿಂಡಿ ತಿನ್ನೋದೇ ಲೇಟ್ ಆಗುತ್ತೆ. ನಮಗೆಲ್ಲ ಅಂತೂ ಹೊಟ್ಟೆ ಎಲ್ಲ ತುಂಬ ಹಸು ಸ್ಟಾರ್ಟ್ ಆಗಿರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಟೈಮ್ ಎದ್ದೇಳೋಕ್ಕೂ ಕಷ್ಟ, ಈ ಕಡೆ ತಿಂಡಿನೂ ಬೇಗ ಆಗಬೇಕು ಅಂದರೆ ಆಗಲ್ಲ. ಯಾವುದಕ್ಕಾದ್ರೂ ಒಂದು ಸ್ಯಾಕ್ರಿಫೈಸ್ ಆಗಲೇಬೇಕು. ಹಾಗಾಗಿ ನಾನು ಕೂಡ ಎಲ್ಲರಿಗೂ ತಿಂಡಿ ಕೊಟ್ಟಾದ ನಂತರ ನಾನು ತಿಂಡಿನ ಸರ್ವ್ ಮಾಡಿಕೊಂಡು ತಿನ್ನೋಕೆ ಕೂತ್ಕೊಂಡೆ. ಸೊ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ತಿಂಡಿ ತಿಂದು. ಇದಾಗಿತ್ತು ನನ್ನ ಸಂಡೇ ಮಾರ್ನಿಂಗ್ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.